ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಓದಿದರೆ ಜೀವನದಲ್ಲಿ ಯಶಸ್ಸು ಖಚಿತ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಗುಡಿಬಂಡೆ ತಾಲೂಕಿನ ಕೊಂಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಅವರು ಈ ಸಲಹೆ ನೀಡಿದರು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಗುಡಿಬಂಡೆ ತಾಲೂಕಿನ ಕೊಂಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಅಭಿಯಾನ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ, ವಿದ್ಯಾರ್ಥಿಗಳು ಓದನ್ನು ಭಾರವೆಂದು ಭಾವಿಸದೆ ಆಸಕ್ತಿಯಿಂದ ಕಲಿಯಬೇಕು ಎಂದರು. ಪರಿಶ್ರಮ, ಛಲ ಮತ್ತು ಆತ್ಮವಿಶ್ವಾಸ ಇದ್ದರೆ ಯಾವುದೇ ಗುರಿಯನ್ನು ಸಾಧಿಸಬಹುದು ಎಂದು ತಿಳಿಸಿದರು. ಮೊಬೈಲ್ ಹಾಗೂ ಇಂಟರ್ನೆಟ್ಗಳ ಅತಿಯಾದ ಬಳಕೆ ವಿದ್ಯಾರ್ಥಿಗಳನ್ನು ಓದಿನಿಂದ ದೂರ ಮಾಡುತ್ತಿದೆ. ಹದಿಹರೆಯದಲ್ಲಿ ಪ್ರೀತಿ, ಪ್ರೇಮ ಸೇರಿದಂತೆ ಅನಗತ್ಯ ಆಕರ್ಷಣೆಗಳಿಗೆ ಒಳಗಾಗದೆ ಉತ್ತಮ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಇದೇ ವೇಳೆ ಎಲ್ಲೋಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪೋಲಿಯೋ ಲಸಿಕಾ ಅಭಿಯಾನಕ್ಕೂ ಚಾಲನೆ ನೀಡಲಾಯಿತು. ಬಳಿಕ ಅರಣ್ಯ ಪ್ರದೇಶ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಸಲಾಯಿತು. ಶಾಲೆಯಲ್ಲಿ ಪೋಕ್ಸೋ ಕಾಯ್ದೆ ಕುರಿತು ಕಾನೂನು ಅರಿವು ಕಾರ್ಯಕ್ರಮವು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಕೀಲರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಓದಿದರೆ ಯಶಸ್ಸು ನಿಮ್ಮದಾಗುತ್ತದೆ ಎಂಬ ಸಂದೇಶದೊಂದಿಗೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ವರದಿ ಸತೀಶ್ ಬಾಬು, ಎ. ವಿಶ್ವ ಭಾರತ ಕನ್ನಡ ಟಿವಿ, ಗುಡಿಬಂಡೆ ತಾಲೂಕು. ತಾವೆಲ್ಲರೂ ಇಲ್ಲಿ ಸೇರಿರುವಂಥದ್ದು ವಿದ್ಯಾರ್ಥಿ. ತಾವು ಈ ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಇಷ್ಟಪಟ್ಟು ಕಲಿತ್ರೆ, ವಿದ್ಯೆಯನ್ನು ಅಭ್ಯಸಿಸಿಕೊಂಡ್ರೆ ಮುಂದೊಂದು ದಿನ ನೀವುಗಳು ಕೂಡ ನಮ್ಮ ಥರ ಇಂಥ ವೇದಿಕೆಗಳ ಮೇಲೆ ಮುಂದಿನ ಪೀಳಿಗೆ ಮಕ್ಕಳನ್ನ ಉದ್ದೇಶಿಸಿ ಭಾಷಣ ಮಾಡುವಂಥ ಅವಕಾಶ, ಸುವರ್ಣ ಅವಕಾಶ ನಮ್ಗೆ ಕೂಡ ಸಿಗ್ತದೆ. ನಾವು ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ಕೂತು ಭಾಷಣ ಕೇಳಿ ನಾವು ಯಾವಾಗ ಆ ರೀತಿ ಹೋಗೋದು ಅಂತೇಳಿ ಹಂಬಲ ಇತ್ತು. ಆ ಹಂಬಲನ್ನ ಈಡೇರಿಸಲಿಕ್ಕೋಸ್ಕರ ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಓದಿದ್ರಿಂದ ಇವತ್ತು ದಿನ ನಾನಾಗಲಿ, ನಮ್ಮ ಸಹೋದರಿ ನ್ಯಾಯಾಧೀಶರುಗಳಾಗಲಿ, ಅಧಿಕಾರಿ ಬೃಂದವಾಗಲಿ, ಎಲ್ಲ ವಿವಿಧ ಇಲಾಖೆಯಲ್ಲಿ ನಾವು ನ್ಯಾಯ ಇಲಾಖೆಯಲ್ಲಿದ್ದೀವಿ, ಕೆಲವರು ಶಿಕ್ಷಣ ಇಲಾಖೆಯಲ್ಲಿದ್ದಾರೆ, ಕೆಲವರು ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ಕೆಲವರು ಅರಣ್ಯ ಇಲಾಖೆಯಲ್ಲಿದ್ದಾರೆ. ಯಾವುದೇ ಆದರೂ ಕೂಡ ಮಕ್ಕಳ ಮನಸ್ಸನ್ನ ಕದೀಲಿಕ್ಕೆ, ಬೇರೆ ಮಾಡಲಿಕ್ಕೆ ಹಲವಾರು ಸಾಮಾಜಿಕ ಮಾಧ್ಯಮಗಳು, ಟಿವಿ, ಮೊಬೈಲ್ ಎಲ್ಲ ಬಂದಿದೆ. ಟಿವಿ, ಮೊಬೈಲ್ನ ನಾವು ಶಿಕ್ಷಣದ ಮಾಧ್ಯಮಕ್ಕೆ, ಶಿಕ್ಷಣದ ಉತ್ಕೃಷ್ಟತೆಯನ್ನು ಪಡೆಯಲಿಕ್ಕೆ ನಾವು ಬಳಸ್ಕೋಬೇಕೆ ಹೊರತು ಅದರಿಂದ ಈ ಬೇರೆ ಮನರಂಜನೆಗೋಸ್ಕರ ಟಿವಿ, ಮೊಬೈಲ್ಗಳನ್ನು ನಂಬಿಕೊಂಡು ನಾವು ಬರೀ ಮನರಂಜನೆಗಾಗಿ ಅವುಗಳನ್ನ ಬಳಸ್ಕೊಂಡು ಹೋದರೆ ಶಿಕ್ಷಣ ಕೂದಲು ತಗ್ತದೆ ಅನ್ನೋದು. ಆ ಕಾರಣದಿಂದ ಇವತ್ತೇನು ನಿಮಗೆಲ್ಲ ಮಕ್ಕಳು ಮೊಬೈಲ್ ಇದೆ, ಅಲ್ಲಿ ಸ್ಕೂಲಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಾ? ನೋ ಸರ್, ಗುಡ್ ಸರ್, ಇಟ್ ಇಸ್ ಗುಡ್ ಸರ್. ತೊಂದರೆ ಇಲ್ಲ. ಈ 2026ನೇ ಇಸ್ವಿನಲ್ಲಿ ಒಬ್ಬರು IAS ಕಾಮರಾಜರು ಒಂದು ಲೇಡಿ ಕೇಳಿದಿರ, ಅವರು ಕಳೆದ 3 ವರ್ಷಗಳಿಂದ ಮೊಬೈಲೇ ಟಚ್ ಮಾಡಿಲ್ಲ ಅಂತ. ಬರೀ ಬುಕ್ ಓದಿ IAS ಕಾಪಾಡಿದ್ರು ಹೆಣ್ಮಗಳು. ನಮ್ಗೆ ಅಂಥದ್ದು ರೋಲ್ ಮಾಡೆಲ್ ಹಾಕ್ಬೇಕು. ಏನು ಮೊಬೈಲ್ ಇಟ್ಕೊಂಡು ಯಾವಾಗಲೂ ರೇಸ್ ಮಾಡ್ಕೊಂಡು ಇನ್ನೊಬ್ರು ಅದನ್ನ ಅವ್ರೇನೋ ಒಂದು ರೇಸ್ ಮಾಡಾಕ್ತಾರೆ, ಅವಾಗ ಅದನ್ನ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅವ್ರ ಬುದ್ಧಿವಂತರು ಅದನ್ನ ನೋಡಿ ನಾವು ಕಾಲ ವ್ಯರ್ಥ ಮಾಡಿ ನಮ್ಮ ಸಮಯ ಹಾಳು ಮಾಡ್ಕೊಂಡು ಈ ಮೊಬೈಲ್ ಅಂಟಿಸ್ಕೊಂಡು ಬೇರೆ ಬೇರೆಲ್ಲ ಆಸಕ್ತಿ ಹೋಗ್ತದೆ. ಅದು ನಾವು ಓದೋದ ಬಿಡ್ತೀವಿ. ಸೊ ಆ ಕಾರಣದಿಂದ ಮೊಬೈಲ್ ಇಲ್ಲೇ ಇರೋದೇ ಒಳ್ಳೇದು. ಯಾಕೆಂದ್ರೆ ನಾವು ಓದ್ತಿದ್ದ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ. ಆಗಷ್ಟೇ 1990s ಅಲ್ಲಿ SSLC ಮೊಬೈಲ್ ಲ್ಯಾಂಡ್ಲೈನ್ ಫೋನ್ಗಳು ಎಲ್ಲೋ ಇದೆಲ್ಲ ಶ್ರೀಮಂತರ ಸುತ್ತಾಗಿತ್ತು ಫೋನ್ಗಳು ಇದೆಲ್ಲ. ಅವಾಗ PV ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ರು, ಸುಬ್ರಹ್ಮಣ್ಯನ್ ಅನ್ನೋರು ಈ ಸಂಪರ್ಕ ಸಚಿವರಾಗಿದ್ರು. ಆ ಕಾಲದಲ್ಲಿ ಇದೆಲ್ಲ ಈ ಏನ್ LPG ಪ್ರಿನ್ಸಿಪಲ್ ಅಂತೀವಿ ಗೊತ್ತಾ? LPG ಪ್ರಿನ್ಸಿಪಲ್ ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಎಲ್ಲ ಬರ್ಕೊಂಡಿದ್ದೀರಾ ಅಥವಾ ಒಂದು ಹೇಳ್ಕೊಟ್ಟಿಲ್ವಾ?
ಸೊ ಭಾರತ 1990ರಲ್ಲಿ ನಮ್ಮ ವಿದೇಶಿ ವಿನಿಮಯ ಬಹಳ ನಿಕೃಷ್ಟ ಲೆವೆಲ್ ಹೋಗಿತ್ತು. ನಮ್ಮ ಹಣಕಾಸಿನ ಪರಿಸ್ಥಿತಿಗಳು ಬಹಳ ಕೆಟ್ಟದಿತ್ತು. ಅವಾಗಿನ ಪ್ರಧಾನಮಂತ್ರಿಗಳಾಗಿದ್ದವರು ಸಾಮಾನ್ಯ ಪಾಮಲಪತಿ ವೆಂಕಟ ನರಸಿಂಹರಾವ್ ಅಂತ ಹೇಳಿ ನಮ್ಮ ಆಂಧ್ರ ಪ್ರದೇಶದವರು, ಈಗಿನ ಪ್ರದೇಶ ತೆಲಂಗಾಣ ರಾಜ್ಯಕ್ಕೆ ಬರ್ತದೆ. ಅವರು RBI ನಲ್ಲಿ ಗವರ್ನರ್ ಆಗಿದ್ದಂತ ಶ್ರೀ ಮನಮೋಹನ್ ಸಿಂಗ್ ಕೇಳಿದ ಹೆಸರು. ಅವರನ್ನ ಕರೆದು ಎಕನಾಮಿಕ್ಸ್ ಅಫೇರ್ ಮಿನಿಸ್ಟರ್, ಹಣಕಾಸು ಸಚಿವರಾಗಿ ಮಾಡ್ತಾರೆ. ಹಣಕಾಸು ಸಚಿವರಾಗಿ ಅವರು ಈ ಗ್ಲೋಬಲೈಸೇಷನ್ LPG ಪ್ರಿನ್ಸಿಪಲ್ ನ ಅಂದ್ರೆ ಖಾಸಗೀಕರಣ, ಗ್ಲೋಬಲೈಸೇಷನ್ ಅಂದ್ರೆ ವಿಶ್ವ ಗ್ರಾಹಕರಾಗಿ ಮಾಡ್ಕೊಳ್ಳುವಂತ ಈ ಒಂದು ಪ್ರಿನ್ಸಿಪಲ್ ಅಡಾಪ್ಟ್ ಮಾಡ್ಕೋತಾರೆ. ಈ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಈ ಇವತ್ತೇನು ನಿಮಗೆ ಮನೆಗೆ ಗ್ಯಾಸ್ಗಳು ನೋಡಿದ್ರಲ್ಲ, ಪ್ರತಿ ಮನೆಗೆ ಇವತ್ತು ಹೋದ್ರೆ ಸೆಕ್ಷನ್ಗೆ ಒಂದು ಕನೆಕ್ಷನ್ ತಗೊಂಡ್ಬರ್ಬೋದು. ಆಗಿನ ಕಾಲದಲ್ಲಿ ಒಂದು ಫೋನ್ ಆಗಲಿ ಒಂದು ಗ್ಯಾಸ್ ಕನೆಕ್ಷನ್ ಆಗಲಿ ಬೇಕಂತ ಹೇಳಿದ್ರೆ ವರ್ಷಗಟ್ಟಲೆ ಅರ್ಜಿ ಹಾಕಿ ಕ್ಯೂನಲ್ಲಿ ಬರೋ ತನಕ ಕಾಯ್ತಾ ಇರ್ಬೇಕಾಗಿತ್ತು. ಹಾಕ್ತೀನಿ, ಕುರಿ ತಂದು ಕೊಡ್ತೀನಿ, ಕುರಿ ಜಾಸ್ತಿ ಅಂತ ನಾವು ಎರಡು ಕಡೆ ಓದ್ತಾ ಇದ್ದೀವಿ. ಈಗ ಹಂಗಾರ ಮಕ್ಕಳಿಗೆ ಆಮಿಷ ಹೊಟ್ಟದು, ಈಗೇನೇ ಅವ್ರಿಗೆ ಆಮಿಷಗಳನ್ನ ಬಲಿಪಶು ಮಾಡೋದು. ಏನಾಗ್ತದೆ, ಮಕ್ಕಳ ಅಟ್ರಾಕ್ಷನ್ ಸರಿಯಾಗಿ ಈ ಸರಿ ನಮ್ಮ ಪಾಸಲ್ಲಿ ಒಂದು ಮೊಬೈಲ್ ಕೊಡಿಸ್ತಾರೆ. ಮೊಬೈಲ್ ಕೊಡಿಸೋದ್ರಿಂದ ಏನು ಪರಿಣಾಮ ಆಗ್ತದೆ? ಮೊಬೈಲ್ ಕೊಡಿಸಿದ್ರೆ ನಾವು ಸುಮ್ಮನೆ ಇರೋಲ್ಲ. ಅದರಲ್ಲೂ ಕೂಡ ಒಳ್ಳೆಯದನ್ನು ಪಡ್ಕೊಂಡ್ರೆ ಅವರು ಒಳ್ಳೆ ವಿದ್ಯಾವಂತರಾಗ್ತಾರೆ, ಒಳ್ಳೆ ಉದ್ಯೋಗಗಳು ಹೋಗ್ತಾರೆ. IAS, KS, ನಮಗೆ ಪೊಲೀಸ್ ಇಲಾಖೆಯಲ್ಲಿ ಬಂದ ಅಧಿಕಾರಿಗಳಾಗಿರ್ಬೋದು. ಅದನ್ನು ಬಿಟ್ಟು ಅದರಲ್ಲಿ ಒಳ್ಳೆಯದಕ್ಕೆ ಯಾರು ಆಕರ್ಷಿತರಾಗಲ್ಲ. ಭಾಳಷ್ಟು ಜನ ಕೆಟ್ಟದಕ್ಕೆ ಜಾಸ್ತಿ ಆಕರ್ಷಿತರಾಗ್ತಾರೆ. ಏನು ಮಾಡ್ತಾರೆ, ಮೊಬೈಲ್ ಮೇಲೆ ಅದರಲ್ಲಿ ಫೋಟೋಗಳು ಅಪ್ಲೋಡ್ ಮಾಡ್ತಾರೆ. ಫೋಟೋ ಅಪ್ಲೋಡ್ ಮಾಡಿದ ಮೇಲೆ ಏನು ಮಾಡ್ತಾರೆ, ಸುಮ್ಮನೆ ಇರಲ್ಲ, ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡೋದು. ಅದರಲ್ಲಿ 108 ಜನ ಫ್ರೆಂಡ್ಸು ರಿಕ್ವೆಸ್ಟ್ ಕಳಿಸ್ತಾರೆ, ಅವ್ರನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಮೇಕಪ್ ಮಾಡ್ಕೊಂಡ್ರೆ ಒಂದು ಫೋಟೋ ಹಾಕ್ಬೇಕು ಅಂತಕ್ಕಂಥದ್ದು ಅವರೊಂದು ಈಗಿನ ಹೆಣ್ಮಕ್ಳು ಏನಾಗ್ತದೆ, ಚೆನ್ನಾಗಿ ರೆಡಿಯಾಗಿ ಬಂದು ಒಂದು ಫೋಟೋ ತೆಗೆದು ಅದನ್ನು ಫೇಸ್ಬುಕ್ಕಲ್ಲೋ, ಇನ್ಸ್ಟಾಗ್ರಾಮಲ್ಲೋ, ವಾಟ್ಸಪ್ಪಲ್ಲೋ ಸ್ನೇಹಿತರಿಗೆ ಹಂಚ್ಕೊಳ್ಬೇಕಾಗ್ತದೆ. ದಯಮಾಡಿ ಅದೃಷ್ಟವಶಾತ್ ನಾವು ಭಾರತೀಯರು ಹೆಚ್ಚಿನ ಜೀವಗಳನ್ನ ಚೆಲ್ಲಿಲ್ಲ. ಆದರೂ ಕೂಡ ಕೆಲವೊಂದಷ್ಟು ಅಮೂಲ್ಯ ಜೀವಗಳು ಕೊರೋನಾ ಪ್ಯಾಂಡಮಿಕ್ ಇಂದ ನಾವು ಕಳ್ಕೊಂಡ್ವಿ. ನಮ್ಮ ಪ್ರೀತಿ ಪಾತ್ರರಾಗಿ ಕಳ್ಕೊಂಡಿದ್ವಿ. ನಾವು ಎಷ್ಟೋ ಜನ ಎಲ್ಲ ಕರೋನಾದಲ್ಲಿ ಬಚಾವಾಗಿರುತ್ತದೆ ತಾವೆಲ್ಲ ನೋಡಿದ್ವಿ. ಚಾಮರಾಜನಗರದಲ್ಲಿ ಒಂದು ಘಟನೆ ಆಯಿತು, ನಮಗೆ ಗೊತ್ತಿರಬೇಕು. ಅದು ನೆನಪಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದೇ ರಾತ್ರಿ ಆಮ್ಲಜನಕದ ಕೊರತೆಯಿಂದಾಗಿ 20-24 ಜೀವಗಳು ಕಳ್ಕೊಂಡು, ನಮ್ಮಲ್ಲಿ ಎಷ್ಟೇ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿದ್ರು, ಎಷ್ಟೇ ನಾವು ಹಣದಿಂದ ಅಷ್ಟು ಜನ ತೀರ್ಕೊಂಡ್ರು. ಇಂಥ ಆಮ್ಲಜನಕ ಕೊಡುವಂಥದ್ದೇ ನಮಗೆ ಪ್ರಕೃತಿ, ಮರ ಗಿಡಗಳು. ಈ ಪ್ರಕೃತಿನ ನಾವು ಮಾತೆ ಎಂದು ಕೂಡ ಕರಿತೀವಿ. ಈ ಪ್ರಕೃತಿ ಮಾತೆಯನ್ನು ನಾವು ಎಷ್ಟು ಆರಾಧಿಸ್ತೀವಿ, ಪೂಜಿಸ್ತೀವಿ, ಅಷ್ಟು ನಮಗೆ ಒಳ್ಳೆ ಫಲಗಳು ಸಿಗ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಈ ನಗರೀಕರಣ ಒಂದು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರೆ ಅಲ್ಲಲ್ಲಿ ಬಿಲ್ಡಿಂಗ್ಗಳು ಹೇಳ್ತಾವೆ. ಬಿಲ್ಡಿಂಗ್ ಹೇಳ್ಬೇಕು ಅಂತ ಹೇಳಿದ್ರೆ ಮರ ಗಿಡಗಳನ್ನ ಕಡಿತಾ ಇದ್ದೀವಿ. ಹಾಗಾಗಿ ಆಕ್ಸಿಜನ್ ಕೊರತೆ ಉಂಟಾಗ್ತದೆ. ನಾನಿಲ್ಲಿ ಈ ನೋಡಿ, ಈ ಸಭಾಂಗಣದ ಒಳಗಡೆ ನಿಮ್ಗೊಂದು ವಿಚಿತ್ರ ಕಾಣಿಸ್ತಾ ಇದೆ ನೋಡಿ. 2-3 ಗುಬ್ಬಚ್ಚಿಗಳು ಹಾರಾಟ ಮಾಡ್ತಾ ಇದ್ದಾವೆ. ಇಂಥ ದೃಶ್ಯಗಳನ್ನ ತಾವು ತಮ್ಮ ಮನೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದ? ನಾವು ಸಣ್ಣವರಿದ್ದಾಗ ನಮ್ಮ ಮನೆ ಒಳಗಿನ ಗುಬ್ಬಚ್ಚಿ ಬಂದು ಆಟ ಆಡ್ತಿದ್ದು, ಅವು ಹಿಡಿಯಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ವಿ. ಆದ್ರೆ ಸರಿಸುಮಾರು ಒಂದು 25-30 ವರ್ಷಗಳಿಂದ ಮನೆ ಹತ್ರ ಗುಬ್ಬಚ್ಚಿನೇ ಸುಳಿತಾ ಇಲ್ಲ ನೋಡಿ. ಇಲ್ಲಿ 2-3 ಗುಬ್ಬಚ್ಚಿಗಳು ಆಡ್ತಾ ಇದೆ ಅಂದ್ರೆ ಈ ಪರಿಸರ ಎಷ್ಟು ಸುರಕ್ಷಿತವಾಗಿದೆ ಅಂತದ್ದು. ಈ ನಗರೀಕರಣದಿಂದಾಗಿ ಎಲ್ಲ ನಮ್ಮ ಜೊತೆಯಲ್ಲಿ ಬದುಕಬೇಕಾಗಿದ್ದಂತ ಪ್ರಾಣಿ ಪಕ್ಷಿಗಳು ಕೂಡ ಬದುಕಲಿಕ್ಕೆ ಆಗ್ತಾ ಇಲ್ಲ. ಅರಣ್ಯ ಕಮ್ಮಿ ಆಗಿರೋದ್ರಿಂದ ಕಾಡು ಪ್ರಾಣಿಗಳು ಅರಣ್ಯನ ಬಿಟ್ಟು ನಗರಕ್ಕೆ ಬರ್ತಾ ಇದೆ. ಎಲ್ಲ ಅದರಿಂದ ತೊಂದರೆಗೆ ಒಳಗಾಗ್ತಾ ಇರೋದೇ ಮಾನವನ ಜೀವನ. ಹಾಸ್ಪಿಟಲ್ಗೆ ಬರಬೇಕು, ಅಲ್ಲಿ ಡಾಕ್ಟರ್ ನಿಮ್ಮನ್ನ ಚೆಕ್ ಮಾಡ್ತಾರೆ, ಏನೆಷ್ಟು ಅಂತ ಕೇಳ್ತಾರೆ. ಆಗ 16-17 ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ಗೆ ಫೋನ್ ಮಾಡ್ತಾರೆ. ಪೊಲೀಸರು ಬಂದು ಕೇಸ್ ರಿಜಿಸ್ಟರ್ ಮಾಡಿ ನಿಮ್ಮ ಹೆಣ್ಮಕ್ಳನ್ನ ತಗೊಂಡೋಗಿ ರಿಮೈಂಡ್ ಮಾಡ್ಬಿಡ್ತಾರೆ. ಹೆಣ್ಮಕ್ಳನ್ನ ತಗೊಂಡೋಗಿ ಜೈಲಿಗೆ ಬಿಡ್ತಾರೆ. ಅಲ್ಲಿಗೆ ಎಲ್ಲ ಜೀವನ ಕಥಾ ಅದಾಗಬಾರದು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸರಾಸರಿ ವಯಸ್ಸು ಈಗ ಆಧುನಿಕ ಕಾಲದಲ್ಲಿ 70-80 ವರ್ಷ ಬದುಕ್ತಾ ಇರುವಂತಹ ಸಂದರ್ಭಗಳಲ್ಲಿ ಬರೀ 16-17 ವರ್ಷಕ್ಕೆ ನಾವು ಪ್ರೀತಿ ಪ್ರೇಮ ಅಂತ ಹೋಗಿ ನಮ್ಮ ಜೀವನ ಹಾಳು ಮಾಡ್ಕೋಬೇಕಾ, ಅಥವಾ ಇದನ್ನೆಲ್ಲನೂ ನಾವು ಬದಿಗಿದ್ದು
ಶಿಕ್ಷಣವನ್ನು ಪಡೆದು ಜೀವನದಲ್ಲಿ ಸಾಧನೆ ಮಾಡಿ ಆನಂತರ ಮದುವೆ ಮಾಡ್ಕೋಬೇಕಾ? ಏನ್ ಮಾಡ್ಬೇಕು ಮಕ್ಕಳ ಬಾಯ್ ಹೇಳಿ. ಈ ಶೈಕ್ಷಣಿಕ ಮಾಧ್ಯಮವನ್ನ ತಾವು ಯಶಸ್ವಿಯಾಗಿ ಬಳಸ್ಕೊಂಡು ತಮ್ಮ ಜೀವನದಲ್ಲಿ ಒಂದು ಮುಂದೆ ಬಂದು ಆನಂತರ ಹಿರಿಯವರು ಮದುವೆ ಮಾಡಿದ್ರೆ ಅದಕ್ಕೊಂದು ಇದು ಶಿಕ್ಷಣ ಇದು ಸಮಾಜದಲ್ಲಿ ಅದೊಂದು ಒಳ್ಳೆ ಬೆಲೆ ಇರ್ತದೆ. ಅದು ಬಿಟ್ಟು ನೀವು ಸಣ್ಣ ವಯಸ್ಸಿನಲ್ಲೇ ಅಪ್ಪ ಅಮ್ಮನ ಮಾತು ಕೇಳಿದ್ರೆ ಪ್ರೀತಿ ಕೇಳಬೇಕು ಅಂದ್ರೆ ಎತ್ತೋರ್ಗೂ ಕಷ್ಟ, ನಿಮಗೂ ಜೀವನದಲ್ಲಿ ಬಹಳ ಕಷ್ಟ ಅನುಭವಿಸ್ಬೇಕಾಗ್ತದೆ. ಆ ಕಾರಣದಿಂದ ಇದ್ರ ಮೇಲೆ ನಾವು ಆಕರ್ಷಣೆ ಒಳಗಾಡ್ಬೇಡಿ. ಎರಡನೇದು ಬ್ಯಾಡ್ ಟಚ್